ಚಿಕ್ಕಬಳ್ಳಾಪುರ ಟಿಕೆಟ್ ಬ್ಯಾಟಲ್ ನಲ್ಲಿ ಕೆ ಸುಧಾಕರ್ ಇರುವಂತದ್ದು. ಪುತ್ರನಿಗೆ ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಂತಹ ಎಸ್ಆರ್ ವಿಶ್ವನಾಥ್ ಅವರಿಗೆ ಒಂದು ರೀತಿಯಾಗಿ ನಿರಾಸೆ ಪಟ್ಟು ಹಿಡಿದು ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ಮಾಜಿ ಮಂತ್ರಿ ಸುಧಾಕರ್ ಅವರು. ಈಗ ಎಸ್ಆರ್ ವಿಶ್ವನಾಥ್ ಅವರ ಮುಂದಿನ ನಡೆ ಏನಾಗುತ್ತೆ ಅನ್ನೋ ಕುತೂಹಲ ಕೆರಳಿಸ್ತಾ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಂದು ಎಲೆಕ್ಷನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಸಾಕಷ್ಟು ದಿನಗಳಿಂದ ಫೈಟ್ ಅನ್ನ ನಡೆಸ್ತಾ ಇದ್ರು. ನನ್ನ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋ ವಿಚಾರದಲ್ಲಿ ವಿಶ್ವನಾಥ್ ಅವರು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ನನ್ನ ಮಗನಿಗೆ ಏನಾದರೂ ಟಿಕೆಟ್ ಕೊಡಲಿಲ್ಲ ಅಂದರೆ ನನಗೆ ಟಿಕೆಟ್ ಕೊಡಿ, ನಾನು ಗೆಲ್ತೀನಿ. ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಏನಾದರೂ ಟಿಕೆಟ್ ಅನೌನ್ಸ್ ಆದರೆ ಅವರು ಖಂಡಿತ ಸೋಲ್ತಾರೆ ಎಂಬ ಹೇಳಿಕೆಯನ್ನ ಕೂಡ ವಿಶ್ವನಾಥ್ ಅವರು ಕೊಡ್ತಾ ಇದ್ರು. ಈಗ ಮುಂದಿನ ನಡೆ ಅವ್ರದ್ದು ಏನು ಆಗಿರುತ್ತೆ, ಏನಾದರೂ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾರಾ ಅಥವಾ ಯಡಿಯೂರಪ್ಪ ಅವ್ರ ಜೊತೆ ಕ್ಲೋಸ್ ಇರೋದ್ರಿಂದ ಅವ್ರ ಮಾತನ್ನ ಕೇಳಿ ಸುಮ್ಮನಾಗ್ಬಿಡ್ತಾರಾ ಅನ್ನೋ ಕುತೂಹಲ. ಇನ್ನು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವ್ರಿಗೆ ಬೆಳಗಾವಿ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಸ್ಥಳೀಯರ ವಿರೋಧದ ಮಧ್ಯೆಯೂ ಕೂಡ ಬಿಜೆಪಿ ಹೈಕಮಾಂಡ್ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು ಜಗದೀಶ್ ಶೆಟ್ಟರ್ ಅವ್ರಿಗೆ. ಮಂಗಳ ಅಂಗಡಿ ಬದಲು ಈಗ ಶೆಟ್ಟರ್ಗೆ ಬಿಜೆಪಿ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದೆ. ಬೆಳಗಾವಿಯಲ್ಲಿ ಈಗ ಮೃಣಾಲ್ ವರ್ಸಸ್ ಜಗದೀಶ್ ಶೆಟ್ಟರ್ ಅವರ ಫೈಟ್ ಒಂದು ರೀತಿಯಾಗಿ ಕಾವೇರುವಂತೆ ಕಾಣಿಸ್ತಾ ಇದೆ. ಇತ್ತ ಕಾಂಗ್ರೆಸ್ನಿಂದಾನೂ ಕೂಡ ಮೃಣಾಲ್ ಹೆಬ್ಬಾಳ್ಕರ್ ಅವರ ಹೆಬ್ಬಾಳ್ಕರ್ ಕಣಕ್ಕೆ ಇಳಿತಾ ಇರುವಂಥದ್ದು. ಈಗ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಒಂದು ರೀತಿಯಾಗಿ ಕಾವು ಜೋರಾಗೇ ಇರುತ್ತೆ. ಸಾಕಷ್ಟು ವಿರೋಧ ಇತ್ತು, ಬೆಳಗಾವಿಯಿಂದ ಟಿಕೆಟ್ ಅನ್ನ ಕೊಡಬಾರ್ದು ಜಗದೀಶ್ ಶೆಟ್ಟರ್ ಅವ್ರಿಗೆ. ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಹೋಗಿದ್ರು, ಮತ್ತೆ ಪುನಃ ಬಿಜೆಪಿಗೆ ಬಂದಿದ್ದಾರೆ. ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ನಾಯಕರು ವಾದ ವಿವಾದಗಳನ್ನ ಮಾಡ್ತಾ ಇದ್ರು. ಈಗ ಅಂತಹ ವಿರೋಧದ ಮಧ್ಯೆಯೂ ಕೂಡ ಬೆಳಗಾವಿ ಟಿಕೆಟ್ ಅನ್ನ ಜಗದೀಶ್ ಶೆಟ್ಟರ್ ಅವ್ರಿಗೆ ಕೊಟ್ಟಿದ್ದಾರೆ.